ಏನ್ ಮಾಡಿದ್ರು ಸಮಾಧಾನ ಇಲ್ಲ ನಮ್ಮ ಮಾವಂಗ. ಒಂದ್ ವಾರ ಅಂತ ಮಾಡಕತ್ರಿ ಇನ್ನ ಬೇಡ ಅಂತಂದ್ರೆ ಕೇಳ್ತಾರೆ. ಎಷ್ಟು ಹೊಟ್ಟೆಗೆ ಮುಗಿನಾಗ ಕೆಮ್ಮ ಅಂತಂದಿದ್ದಿ ಕಣ್ಣೆಲ್ಲ ಕೆಂಪಾಗತ್ತ ಹೇಳಿದ್ರೆ ಕೇಳವಲ್ಲಿ ಹಂಗ ಚಾಲ್ಮ ಬಿದ್ದಿ ಹಂಗ ಗಂಟೆ ಬಿದ್ದಿ ಬಿಡವಾ ಬಿಡಿದ್ರೆ ಏನ್ ಹೇಳ್ತೀವಿ ಒಟ್ಟ ಎಲ್ಲ ಕೆಮ್ಮ ಹೋಗ್ಯಾದ ಗಂಡ ಕೆಮ್ಮ ಅಂತ ಇದಿ ಮತ್ತ ಹಂಗ ಅದನ್ನ ಸಣ್ಣ ಮಾಡು ಹೊಡಿಗೆ ಬಡಿಗೆ ಸಣ್ಣ ಮಾಡು ಸಣ್ಣ ತಂಗಿ ಕಪ್ಪಸ್ ತಂಗಿ ಹೇಳ್ಕೊಂಡ್ ಕೂತಿದ್ವಿ ಒಟ್ಟ ನೀ ಹೇಳಿ ಕೇಳೋದ್ರಲ್ಲಿ ಬಿಡುದಿಲ್ಲ. ಆಯ್ತು ಒಂದ್ ವಾರ ಕೆಲಸ ಮಾಡ್ತಾ ಇದೀವಿ. ಬೇಡ ಬೇಡ ಅಂತಂದ್ರೆ ನಮ್ಗೆ ಗೊತ್ತಿಲ್ದಂಗ ಹುಚ್ಚಿದರು ದಿಂಬ ಸಣ್ಣ ದಿಂಬ ಇದ್ದಿದ್ದು. ನಾವು ಸಾಯಂಕಾಲ ಜುಂಬಾ ಕ್ಲಾಸಿಗೆ ಹೋದಾಗ ಸಮೃದ್ಧಿಗೆ ಅವ್ರ ಮೊಮ್ಮಗಳಿಗೆ ಹೇಳಿ ಅದೆಲ್ಲ ದಿಂಬ ಆಕಿ ತೆಗ್ಯಾಕ ಹೇಳ್ಯಾರಂತ. ಆಕಿಗೆ ಸಮೂಹ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಕ್ಷಣ ಟೈಮ್ ಇಲ್ಲ. ಆಕಿನ ಸೆಮಿನಾರ್ ಆಕಿಂದು ಓದೋದು ಅವಳು ಫೈನಲ್ ಇಯರ್ ಅದಾಳ. ನಾವು ಕ್ಲಾಸಿಗೆ ಹೋಗೇವಿ ಆಕಿ ಕೆಲಸ ಹಚ್ಬಿಟ್ಟಾರಂತ ಇದು ತೆಗಿ ಅಂತ ಹೇಳಿ ಹಾ. ಆಮೇಲೆ ಸಮೂಹ ಅವ್ರಿಗೆ ಹೇಳಿದ್ಲಂತ ಆಮೇಲೆ ಇದು ಅದ ದಿಂಬದ ಒಂದ್ ವಾರ ಆಯ್ತು ನಾವು ದಿಂಬ ಸಲುವಾಗಿ ಗುದ್ದಾಡ್ತಾ ಇದೀವಿ. ಯಾಕೆ ಗುದ್ದಾಡ್ತಾ ಇದೀವಿ ಅಂದ್ರೆ ಸಮಾಧಾನ ಸಲುವಾಗಿ. ಯಾಕಂದ್ರೆ ನಮ್ಮ ಅತ್ಯಾಗ ಬಯ್ಯಾಕ ನಮ್ಮ ಮನೆಯವರಿಗೆ ಭಾಳ ಟೈಮ್ ಹತ್ತೋದಿಲ್ಲ. ಅವ್ರು ಎಲ್ಲರಿಗೂ ಸ್ಟ್ರಿಕ್ ಇಟ್ಟಾರ. ನಮ್ಮ ಮನೆಯವ್ರ ಎಲ್ಲ ಹೆಂಡತಿ ಇರ್ಲಿ ಮಕ್ಳಿಗಿರ್ಲಿ ಮನೆಗಳ ಬಂದವ್ರಿಗಿರ್ಲಿ ಖರೆ ತಾಯಿಗೆ ಹೇಳಿದ್ರ ಅರ್ಥ ಮಾಡ್ಕೊಳ್ಳೋದೇ ಇರುವಷ್ಟು ತಾಯಿ ಅವ್ರು ಏನಾಗ್ಯಾರ ಸಣ್ಣ ಮಗು ಆಗೈತಿ. ಆ ಮಗುವಿಗೆ ಸಂಭಾಳ್ಸಕ ಅವ್ರಿಗೆ ಏನಾಗತೈತಿ ಏನು ಮಾಡಿದ್ರೆ ಸಂಭಾಳಿಸ್ಬೇಕು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಅವ್ರ ಏನ್ ಮಾಡತ್ತಾರ ಪಾಪ ಇದ್ ಮಾಡ್ಕೊಂಡ್ ಅವ್ರಿಗೆ ಹೇಳತ್ತಾರ ಅವ್ರ. ಆದ್ರೂ ಹೇಳಿದ್ರು ಏನ್ ಮಾಡತ್ತಾರ ಅವ್ರ ಅತ್ತೆ ಮತ್ತೊಂದು ಹೊಸದ್ ಹಿಂಗ್ ಮಾಡು ಹಂಗ್ ಮಾಡು ಅದಾಯ್ತು ಇದಾಯ್ತು ಅಂತ ಹೇಳಿ ಹೇಳತ್ತಾರ. ಈಗ ನಾ ವಿಡಿಯೋ ಮಾಡತೇನಿ ಅವ್ರ ನಡು ಮಾತಾಡತಾರ ನೋಡಿ. ನಾ ತಲೆ ಸ್ನಾನ ಮಾಡೇನಂತ ತಲೆಗೆ ನೀ ಎಣ್ಣೆ ಹಚ್ಕೋ ಚೆನ್ನಾಗಿ ಬಾಚ್ಕೋ ಎಲ್ಲ ಹೇಳತ್ತಾರ ನಂಗ. ಆಮೇಲೆ ಇದು ದಿಂಬದ ಯಾವ ರೀತಿ ದಿಂಬ ಇತ್ತಂದ್ರ ಮೊದಲು ನಮ್ದು ಇದು ದಿಂಬ ಪ್ಲೇನ್ ಆಗಿತ್ತಿದ. ನಾವು ಯೂಸ್ ಮಾಡಿ ನಾವು ನಮ್ಮ ಸಲುವಾಗಿ ಅಂತಲ್ಲ ಗೆಸ್ಟ್ ಯಾರಾದ್ರೂ ಬಂದ್ರಂದ್ರೆ ಮಾಡಿಸಿಟ್ಟಿದ್ದು. ಅದ ಅವ್ರಿಗೇನಾಗೈತಿ ಮೊದ್ಲಿನ ಜೀವ ಅವ್ರು. ನಮ್ಮ ಅತ್ತೆ ನಾನು ನೋಡಿದೀನಿ ಮದುವೆಯಾಗಿ ಬಂದಾಗ ನಮ್ಮ ಅತ್ತೆ ಸ್ವಂತ ತಾನ ದಿಂಬುಗಳು ಮನ್ಯಾಗ ತಯಾರು ಮಾಡ್ತಿದ್ರ. ಹೆಂಗಂತಂದ್ರ ನಮ್ಮ ಕಡೆ ಹಳಿವುಗಳು ಬಟ್ಟೆ ಇರ್ತಿದ್ವು. ಹಳಿವು ಎಲ್ಲ ನಾವು ಹಾಕದೇ ಇರೋ ಬಟ್ಟೆ ಪ್ಯಾಂಟ್ಗಳು ಇರ್ಲಿ ಶರ್ಟ್ಗಳು ಇರ್ಲಿ ಅವೇನ್ ಮಾಡವ್ರ ಅವ್ರ ಕಟ್ ಮಾಡಿ ಏನ್ ಮಾಡವ್ರ ಅವ್ರ ಬಂದವ್ರಿಗೆ ಗೆಸ್ಟ್ಗಳಿಗೆ ದಿಂಬುಗಳು ಬೇಕಾಗ್ತಾವಂತ ತಾನೇ ಕುತ್ಕೊಂಡ ಎಷ್ಟೊಂದು ಮನಿ ತುಂಬ ದಿಂಬುಗಳು ತಯಾರು ಮಾಡಿಡೋದ. ಬಂದವ್ರಿಗೆ ದಿಂಬು ಕಮ್ಮಿ ಆಗ್ಬಾರ್ದ ಆ ರೀತಿ ಮಾಡಿ ಇಡೋರ. ಅತ್ತೆ ಏನ್ ಮಾಡಿದಾರ ನಮ್ಮ ಮನೆಗೆ ಬಂದಾಗ ಇದು ನೋಡ್ಯಾರ. ನೋಡಿ ಇದು ಹಿಂಗ್ಯಾಗೈತಿ ಎಲ್ಲ ಯಾವಾಗ ತೆಗ್ದಾರ ಎಷ್ಟು ಬಾದಾಗೈತಿ ಹೇಳಿದ್ರ ಬೈತಾರ ಈಗ ಅಂತ ಹೇಳಿ ತಾನೇ ಏನ್ ಮಾಡ್ಯಾರ ತೆಗದ ಎಲ್ಲ ಇದು ಮಾಡಿದಾರ. ಆದ್ರೂ ನಾವೇನಂದ್ವಿ ಕಣ್ಣಾಗ ಹೋಗ್ತದ ಮೂಗುಗಳು ಹೋಗ್ತದ ತ್ರಾಸ ಆಗ್ತದ ನಿಮ್ಗ ಮೊದ್ಲ ಕಣ್ಣು ಇದೆ ಅಂತಂದ್ಮೇಲೆ ಅವ್ರೇನ ನಾವು ಮಾಡ್ಕೊಡ್ತಾ ಇದೀವಿ. ಹೌದು ನಿಜ. ನಮ್ ಜೊತೆಗೆ ಭಾಳ ವರ್ಷ ಇರೋದಿಲ್ಲ. ಇರುವ ಸದಸ್ಯರು ನಾವು ಸಂತೋಷ ಪಡಿಸ್ಬೇಕು ಖುಷಿ ಪಡಿಸ್ಬೇಕು. ನಮಗ್ ಸ್ವಲ್ಪ ತೊಂದರೆ ಆದ್ರೆ ನಮಗ ನೋಡಿ ನಾವು ನಮಗ್ ತೊಂದ್ರೆ ಅಂತ ಅನ್ಕೋಬಾರ್ದ. ತೊಂದ್ರೆ ಅಲ್ಲದ. ಯಾಕಂದ್ರ ಯಾಕೆ ಅವ್ರ ಹಂಗ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಬಹಳ ಅನುಭವ ತಿಂದಾರ ಬಹಳ ಕಷ್ಟ ತಿಂದಾರ. ಅವ್ರ ಜೀವನ ಒಳಗ ಒಂದೊಂದು ಅವ್ರ ಬಟ್ಟೆ ನಮ್ಮ ಅತ್ತೆ ಹೇಳ್ತಾರ ನೆನಪದ. ಸಾಡಿ ಅವ್ರ ಒಂದ್ ಕಡೆ ತೊಳ್ದಾರಂತ ಮತ್ತ ಒಂದ್ ಕಡೆ ಹಿಂಗ್ ಸುತ್ಕೊಂಡ ಸಾಡಿ ತೊಳೆದ್ ಹಾಕಿ ಒಂದ ಸಾಡಿ ಅಂತ ಅವ್ರಿಗೆ ಅವ್ರ ಹೋದಾಗ ಆ ರೀತಿ ಇರುವಂತ ಪರಿಸ್ಥಿತಿ ನೋಡಿ ಅವ್ರಿಗೆ ಬ್ಯಾರೆದವ್ರು ಏನ್ ಮಾಡ್ಯಾರಂತ ಹಂಗಿರೋದ್ರಿಂದ ಬಟ್ಟೆ ಕೊಟ್ಟಾರಂತ ಅವ್ರಿಗೆ. ಹರ್ದಿದ ಬ್ಲೌಸ್ಗಳ ಹಾಕೊಂಡಿದ್ರ ಬಟ್ಟೆಗೆ ಅವ್ರ ತಿಗಳ ಹಿಂಗ ಪಟ್ಟಿಗಳು ಹಚ್ಕೊಂಡ್ ಬಟ್ಟೆ ಹಾಕೊಂಡಾರಂತ ನಮ್ಮ ಅತ್ತೆಗಳ. ಅಂತವ್ರಿಗೆ ಯಾಕಂದ್ರೆ ಅವ್ರು ನೋಡಿ ಮಾಡ್ಬೇಕಂತ ಅನಿಸ್ತೈತೆ ಅವ್ರಿಗೆ. ಈಗಿನ ಪೀಳಿಗೆಗಳಿಗೆ ಏನ್ ಅನಿಸ್ತೈತೆ ಅದ ಈಗಿನ ಅವ್ರಿಗೆ ಯುವ ಜನಗಳಿಗೆ ಏನ್ ಅನಿಸ್ತೈತಿ ಇದೇನ್ ಮಾಡ್ತಾರಪ್ಪ ಇವ್ರ ಇದ್ಯಾಕೆ ಬೇಕಾಗೈತಿ ಇಷ್ಟೆಲ್ಲ ನಾವು ನಮ್ಗೆ ಸಿಗ್ತೈತ್ಲ ಮಾರ್ಕೆಟ್ ಒಳಗೆ ಅಂತಾರ. ಕರೆ ಹಂಗಲ್ಲದ ಮಾರ್ಕೆಟ್ ಒಳಗೆ ಸಿಗೋದಂತದ ಅಲ್ಲದ. ಅದೇ ಖರೆ ಕಷ್ಟದ ದಿನಗಳಲ್ಲಿ ಅದು ವೇಸ್ಟ್ ಆಗಬಾರ್ದು. ಮತ್ತೆ ಉಪಯೋಗ ಆಗಬೇಕು. ಸರಿಯಾಗಿ ಮಿತವಾಗಿ ಬಳಸಬೇಕು ಉದ್ದೇಶದಿಂದ ಅವರು ಹಿರಿಯರು ಮನೆಯವರು ಇದ್ದವ್ರಿಗೆ ಹೇಳ್ತಾ ಇರ್ತಾರೆ. ಸೊ ಅದನ್ನ ಮನೆಯೊಳಗೆ ಈಗ ನಮ್ಮ ಅತ್ತೆ ಅವ್ರು ಯಾವ ರೀತಿ ಬೇಕೋ ಆ ರೀತಿ ಇರ್ಲಿಕ್ಕೆ ಪ್ರಯತ್ನ. ಹಿರಿ ಜೀವ ಏನೈತಲ್ಲ ಈಗ ಸ್ವಲ್ಪ ರೆಸ್ಟ್ ಮಾಡ್ಲಿ ಪಾಪ ಈಗ. ಮತ್ತ ಅವ್ರ ಅತ್ತೆ ಜೋಪಾತ ಜರ ಅರೇ ಅತ್ಯಾಗ ಮಲ್ಕೊಳಕ್ ಕೊಡ್ರಿಲ್ಲ ಅದ ಅಲ್ಲ ಇನ್ನೂ ಐತೆ
आयत आता झोपा जरा आता आत्या झोपा झोपा आता झोपा झालं किती वाजलं 10 हा ते 10 वाजले झोपा झोपा बघा आता 9 वाजले नाही नाही 10 वाजले 10 ಜರ ಲೋಳಾತೆ ನೋಡಿದ್ರ ಯಾವ ರೀತಿ ನಾವು ಸಂಭಾಳಿಸ್ತಾ ಇದೀವಿ ಯಾವ ರೀತಿ ನಾವು ಅವ್ರ ಕಾಳಜಿ ಮಾಡ್ತಾ ಇದೀವಿ ನೋಡಿದ್ರ ಯಾಕಂದ್ರೆ ಹಿರಿ ಜೀವಗಳಿಗೆ ನೋಡ್ಕೊಳ್ಳೋದ ಅದ ಬಹಳ ಕಷ್ಟ ಅಂತ ತಿಳ್ಕೊತಾರ ಕಷ್ಟ ಅಂತ ಅಲ್ಲ ನಾವು ತಿಳ್ಕೊಳ್ಳೋರು ನಮ್ ತಪ್ಪದ ಅದ ಕಷ್ಟ ಅಂತ ಹೇಳಿ ಯಾಕಂದ್ರ ಅವ್ರ ಹಂಗ ಮಾಡವ್ರ ಹಿರಿ ಜೀವಗಳ ಆ ರೀತಿ ಮಾಡವ್ರ ಮಾಡಿದ ಕೂಡಲೇ ನಾವು ಅದ ದೊಡ್ಡ ವಿಷಯ ಮಾಡ್ಕೊಂಡ ಒಬ್ರಿಗೊಬ್ರ ಫೋನ್ ಹಚ್ಚಿ ಹಂಗಾಯ್ತು ಹಿಂಗಾಯ್ತು ತನ್ನ ಬಂದದ ಗಂಡಗ ತನ್ನ ಮನಿ ಒಳಗ ತನ್ನ ಎಲ್ಲಾ ಬಳಗದವರಿಗೆ ಫೋನ್ ಮಾಡಿ ಹೇಳೋದ ಏನ್ ಅವಶ್ಯಕತೆ ಇದೆ ಹೇಳಿ ನೋಡೋಣ ಮಾಡಿದ್ರ ಮಾಡ್ತಾರ ಅವ್ರು ಮಾಡಿದ್ರ ಹೇಳಿದ್ರ ಅಂತಾರ ಮತ್ತ ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತ ಅವ್ರ ಮನಸ್ಸ ಆ ರೀತಿ ಆಗಿರ್ತದ ನೆನಪುಗಳು ಬಂದಿರ್ತಾವ ಯಾವ್ದೋ ಒಂದು ನೆನಪದಿಂದ ಪಾಪ ಅವ್ರ ಹಂಗ್ ಮಾಡಿರ್ತಾರ ಅವ್ರ ಆರೋಗ್ಯ ಪೂರ್ತಿ ಅವರ ಆರೋಗ್ಯ ಈಗ ಅವರಿಗೆ ಸಾಥ್ ಕೊಡಲ್ಲ ಆರೋಗ್ಯನೂ ಅವರಿಗೆ ಹೆಲ್ತ್ನು ಅಂದ್ರೆ ಅವ್ರದ್ದು ಹೆಲ್ತ್ ಸರಿಯಾಗಿರಲ್ಲ ಪಾಪ ಅದ್ರೊಳಗ ಅವ್ರ ಅಷ್ಟೊಂದೆಲ್ಲ ಮಾಡ್ತಾ ಇರ್ತಾರ ಅದ್ರೊಳಗ ನಾವು ಒಂಚೂರು ಅಂದಿ ಸಲುವಾಗಿ ಫೋನ್ ಮಾಡಿ ಹೇಳಿ ಅವ್ರಿಗೆ ಕಿರಿಕಿರಿ ಮಾಡಿ ಅವ್ರಿಗೂ ಪಾಪ ಅಲ್ಲಿ ಇದ್ದವ್ರಿಗೆ ಅವರಾದ್ರೂ ಆರಾಮ್ ಇರ್ತಾರ ಅಂತೀರ ಅವ್ರಿಗೂ 108 ಸಮಸ್ಯೆಗಳು ಅವ್ರ ಮಕ್ಕಳ ಅವ್ರ ಜೀವನ ಅವ್ರದ್ದು ಇರ್ತದ ನೀವು ಮನಸ್ಸು ಹಗರ್ ಮಾಡ್ಕೊಳಕ ಅವ್ರಿಗೆ ಹೇಳ್ತೀರಾ ಆದ್ರೂ ಅವ್ರ ಮನಸ್ಸುನು ಬಹಳ ನೊಂದಿರ್ತದ ನಿಮ್ ಮಾತುಗಳು ಕೇಳಿ ಅವರು ಎಷ್ಟ ಬೇಜಾರ್ ಮಾಡ್ಕೋತಾರ ಏನ್ ಮಾಡೋದು ನೀವು ಒಂದ್ ಇಷ್ಟ ಇರ್ತದಲ್ಲ ಇಷ್ಟು ದೊಡ್ಡ ವಿಷಯ ಆಗ್ತದ ಫೋನ್ ಒಳಗಂತೂ ಇಷ್ಟು ದೊಡ್ಡ ವಿಷಯ ಆಗ್ತದ ಅದಕ್ಕೆ ಯಾವುದೇ ಇದ್ರೂ ಸಹಿತ ಎಷ್ಟ ಆಗ್ತದಲ್ಲ ಅಷ್ಟ ಸಮಾಧಾನಾಗಿ ಶಾಂತಾಗಿ ಆ ಕೆಲಸಗಳನ್ನ ನಾವು ಪ್ರೀತಿಯಿಂದ ಮಾಡೋನು ಪ್ರೀತಿಯಿಂದ ನೋಡ್ಕೊಳ್ಳೋನು ಮತ್ತ ಅದ ಆಶೀರ್ವಾದ ತಗೊಳ್ಳೋನು ಆಶೀರ್ವಾದ ಅದು ಇರ್ತದಲ್ರಿ ಅದ ನಿಮ್ಮ ಮಕ್ಕಳಿಗೆ ನಿಮಗ ಅದು ಯಾವಾಗ್ಲೂ ನಿಮ್ ಜೊತೆನೆ ಇರ್ತದ ಎಲ್ಲ ಜಗತ್ತೆಲ್ಲ ನೋಡ್ತಿರ್ತದ ನಿಮಗ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯಾಕಂದ್ರೆ 1 ದಿನ 2 ದಿನದ ನಾಟಕ ಅಲ್ಲ ಇದು ಯಾವಾಗ್ಲೂ ನಮ್ ಜೊತೆ ಸತ್ಯನ ಇದೆ ಇದು ಇರೋದನ್ನ ಪ್ರೀತಿ ಮಾಡೋದಂತ ಇರ್ತದಲ್ಲ ಅವರಿಗೆ ಅದು ನಾಟಕ ಮಾಡಕ್ಕಾಗದ ನಾಟಕ ನೀವು ಎಷ್ಟು ದಿನ ಮಾಡೋದಿದ್ದೀರಾ 1 ದಿನ 2 ದಿನ 3 ದಿನ 4 ದಿನ 5 ದಿನ ಯಾವಾಗಾದ್ರೂ ಹೊರಗೆ ಬೀಳೋದದ ಆ ರೀತಿ ಬೇಡ ಎಷ್ಟಾಗ್ತದ ಅಷ್ಟ ಇರೋ ತನಕ ಅವ್ರಿಗೆ ಸಂಭಾಳಿಸೋನು ಈ ಒಂದು ಸಣ್ಣ ವಿಡಿಯೋ ನಿಮಗೆ ಬರ್ತದೆ ಏನಿದೆಪ್ಪ ಅಂತಂದ್ರೆ ದಿಂಬದ ಒಂದು ಕತಿ ಇದೆ ದಿಂಬ ಗಟ್ಟಿಗೆ ಬಹಳ ಆಗಿತ್ತು ಅವ್ರು ಮಲ್ಕೊಳ್ಳುವಾಗ ತೆಗೆದು ಓಪನ್ ಮಾಡಿ ನಮ್ಮ ಅತ್ತೆಯವ್ರು ಮಾಡಿದ್ರು ನಮ್ಮ ಮನೆಯವರು ಹೇಳಿದ್ರು ಮತ್ತೊಮ್ಮೆ ಈ ಕೆಲಸ ಮಾಡಬೇಡಮ್ಮ ನಿನ್ನ ಕಣ್ಣಿಗೆ ಭಾಳ ತ್ರಾಸ ಆಗ್ತೈತಿ ಇದು ಮಾಡೋದಲ್ಲ ಅಂತ ಹೇಳಿದ್ರು ಆಯ್ತು ಮಾಡೋದಿಲ್ಪ ಅಂತ ಹೇಳಿದಾರೆ ಈಗ ಮತ್ತೆ ಏನೇನ್ ಮಾಡ್ತಾರಲ್ಲ ನಮ್ಮ ಅತ್ತೆಯವ್ರು ನಿಮಗೆ ಇವ ವಿಡಿಯೋಗಳು ನಿಮಗೆ ಬರ್ತಾವ ನೀವು ಅನ್ನಕ್ ಹೋಗ್ಬೇಡಿ ಏನ್ ವಿಡಿಯೋಗಳು ಮಾಡಿಬಿಡ್ತಾ ಇದಾರ ಅಂತ ಅನ್ನಕ್ ಹೋಗ್ಬೇಡಿ ನಮ್ಮ ಮನಿ ಒಳಗೆ ವಿಡಿಯೋಗಳು ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ ಇದೆ ನಿಮ್ಗೆ ಗೊತ್ತದ ಹೊರಗಡೆ ಹೋಗಿ ಎಲ್ಲಾರು ವಿಡಿಯೋ ಮಾಡ್ಕೊಂಡ್ ಬರ್ತಾರ ಆದ್ರೂ ಮನ್ಯಾಗ ವಿಡಿಯೋ ಮಾಡೋದಿರ್ತದಲ್ಲ ಅದ ಬಹಳ ಸ್ಪೆಷಲ್ ಇರ್ತೈತಿ ನೋಡ್ಕೋತೀರಿ ಮತ್ತೆ ಯಜಮಾನ್ರಿಗೂ ಹೇಳ್ರಿ ಅವ್ರಿಗೂ ಹೇಳ್ರಿ ಯಜಮಾನ್ರಿಗೆ ಹೇಳ್ರಿ ಯಾಕಂದ್ರೆ ಅಮ್ಮ ಅಂತಂದ್ರ ಕಣ್ಣಿಗೆ ಕಾನು ಹೇಳಿಯಲ್ಲ ಹಾಡ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಎಷ್ಟು ಲಕ್ಕಿ ಇದೀರಾ ಎಷ್ಟು ಲಕ್ಕಿ ಇದೀರಾ ಅಮ್ಮ ಇಷ್ಟು ವಯಸ್ಸದ ಅಮ್ಮನ ಪಡೆದಿದ್ದೀರಾ ಭಾಗ್ಯವಂತರಿದ್ದೀರಾ ಆ ಅಮ್ಮಗ ಸಂಭಾಳಿಸ್ರಿ ಮತ್ತ ಆರಾಮಾಗಿರಿ